A seemingly offensive video of actress Rashmika Mandanna entering an elevator has ignited a firestorm of controversy on the internet. What initially appears as genuine is in fact a deepfake of the actress. The original video features a British Indian girl Zara Patel. The video ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇಷ್ಟು ದಿನ ನಾನು ಅಪ್ಲೋಡ್ ಮಾಡ್ತಾ ಇರ್ತಿರೋ ವೀಡಿಯೋಸ್ ಡಿಫ್ರೆಂಟ್ ಆಗಿತ್ತು. ಈ ವಿಡಿಯೋನ ಡಿಫ್ರೆಂಟ್ ಆಗಿದೆ. ಯಾಕೆ ಡಿಫ್ರೆಂಟ್ ಆಗಿದೆ ಅಂದರೆ, ಇಷ್ಟು ದಿನ ಅಪ್ಲೋಡ್ ಮಾಡಿರೋಂಥ ವೀಡಿಯೋಸ್ ಎಲ್ಲ ಫನ್ ಬಡಡ್ ವೀಡಿಯೋಸ್ ಆಗಿದೆ. ಆದರೆ ಈಗ ನಿಮಗೊಂದು ಟ್ರೆಂಡಿಂಗ್ ವಿಡಿಯೋ ಗೊತ್ತಿದೆಯಾ? ಏನು ಗೊತ್ತಾ? ಟ್ರೆಂಡಿಂಗ್ ಆ್ಯಂಡ್ ವೈರಲ್ ವಿಡಿಯೋ ಆಗಿದೆ. ಅದೇ ರಶ್ಮಿಕಾ ಮಂಡಣ್ಣ ಅವರು ಒಂದು ಕೇಸ್ ಕೂಡ ಅದರಲ್ಲಿ ಫೈಲ್ ಮಾಡಿದ್ದಾರೆ. ಅದೇ ಡೀಪ್ ಫೇಕ್. ಡೀಪ್ ಫೇಕ್ ಅಂದ್ರೆ ಏನು? ಫೇಕ್ ಮಾಡೋದ್ರಲ್ಲೂ ಡೀಪ್ನೆಸ್ ಇರುತ್ತಾ? ಓಕೆ, ಈ ಡೀಪ್ ಫೇಕ್ ಒಂದು ಟೆಕ್ನಾಲಜಿ. ಫಸ್ಟ್ ಡೀಪ್ ಫೇಕ್ ಏನು ಅಂತ ಹೇಳ್ತೀನಿ, ದೆನ್ ಯಾಕೆ ಇದನ್ನ ಯೂಸ್ ಮಾಡಿದ್ರು ಅಂತಾನೆ ಹೇಳ್ತೀನಿ. ಡೀಪ್ ಫೇಕ್ ಅಂತಂದ್ರೆ ಅದು ವಿಡಿಯೋ ಕ್ಲಾರಿಟಿ ಆ್ಯಂಡ್ ಡಿಫ್ರೆಂಟ್ ಥಿಂಗ್ಗೋಸ್ಕರ ಯೂಸ್ ಮಾಡ್ತಾರೆ. ಆ ಡೀಪ್ ಫೇಕ್ ಇಂದ ನನ್ನ ಫೇಸನ್ನ ಬೇರೆ ಯಾರ್ದೊಬ್ರು ಬಾಡಿಗೆ ಹಾಕ್ಬಿಟ್ಟು ನನ್ನ ಫೇಸ್ನ ಅವ್ರ ಬಾಡಿ ಜೊತೆ ಕೊಲಾಜ್ ಮಾಡಿಬಿಟ್ಟು ನಾವು ವೈರಲ್ ಆಗೋದೇ ಡೀಪ್ ಫೇಕಿಂಗ್ ಅಂತ. ಈ ಡೀಪ್ ಫೇಕ್ ಟೆಕ್ನಾಲಜಿ 1990s ಇಂಟ್ರೊಡ್ಯೂಸ್ ಆಗುತ್ತೆ. ಈ ಡೀಪ್ ಫೇಕಿಂಗ್ ಆಕ್ಚುಲಿ ಏನಕ್ಕೆ ಬರುತ್ತೆ ಅಂತಂದ್ರೆ, ಫಾರ್ ದ ಇಂಪ್ರೂವ್ಮೆಂಟ್ ಆಫ್ ವಿಡಿಯೋ ಕ್ವಾಲಿಟಿ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಪ್ಲೇಸಲ್ಲಿ ನಮ್ಮ ಫೇಸ್ ಬೇರೆ ಥರನೇ ಕಾಣಿಸಿರುತ್ತೆ. ಸೊ ದಟ್ ನಾವು ಡೀಪ್ ಫೇಕಿಂಗ್ ಯೂಸ್ ಮಾಡಿಕೊಂಡು, ಅಂದರೆ ಫಿಲ್ಮ್ ಇಂಡಸ್ಟ್ರಿ ಆಗಿರಲಿ ಅಥವಾ ಸೀರಿಯಲ್ ಇಂಡಸ್ಟ್ರಿ ಆಗಿರಲಿ, ಅವರೆಲ್ಲ ಈ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅವರ ಒಂದು ಪ್ರಾಪರ್ ಫೇಸ್ನ ತಮ್ಮ ಈಗಿನ ವಿಡಿಯೋ, ಅಂದರೆ ವಿಡಿಯೋ ಚೆನ್ನಾಗಿ ಬಂದಿರುತ್ತೆ, ಬಟ್ ಅವರ ಫೇಸ್ ಒಂಥರ ಕ್ಲಾರಿಟಿ ಅಷ್ಟಿರಲ್ಲ. ಸೊ ಆ ಡೀಪ್ ಫೇಕ್ ಯೂಸ್ ಮಾಡಿಕೊಂಡು ಅದನ್ನ ಮಿಕ್ಸ್ ಮಾಡಿಬಿಟ್ಟು ಆ ವಿಡಿಯೋನ ಫುಲ್ ಕ್ಲಾರಿಟಿ ಕೊಡ್ತಾರೆ. ಇನ್ನೂ ಚೆನ್ನಾಗಿ ಹೇಳ್ಬೇಕು ಅಂತಂದ್ರೆ, ಅವತಾರ್ with you. I trusted you. Trust me now, please. ಇಟ್ ಇಸ್ ಅ ಮೂವಿ ಆಫ್ ಹಾಲಿವುಡ್. ನಿಮ್ಗೆಲ್ಲ ಗೊತ್ತೇ ಇದೆ ಅವತಾರ್ ಮೂವಿ ಬಗ್ಗೆ. ಅಂದ್ರೆ ಆ ಅವತಾರ್ ತರ ಫೀಚರ್ ಬರಬೇಕು ಅಂತಂದ್ರೆ, ಇಟ್ ಈಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಆಫ್ ಡೀಪ್ ಫೇಕಿಂಗ್. ಅಂದ್ರೆ ಯಾರೋ ಅಲ್ಲಿ ನಟನೆ ಮಾಡಿರೋರೇ ಬೇರೆ, ಆದ್ರೆ ಅದಕ್ಕೆ ಫೇಸ್ ಕೊಟ್ಟಿರೋದೇ ಬೇರೆ, ಪ್ರಾಣಿ ತರಾನೇ ಕೊಟ್ಟಿದ್ದಾರೆ ಆ ತರ. ಓಕೆ, ಇದು ಒಂದು ಏನಂತಾರೆ ಅಡ್ವಾಂಟೇಜ್. ಆದ್ರೆ ಇಟ್ ಈಸ್ ಅ ಪ್ರಾನ್ ಆಫ್ ದಿಸ್ ಡೀಪ್ ಫೇಕಿಂಗ್ ಅಂತಂದ್ರೆ, ಯಾವುದೇ ಟೆಕ್ನಾಲಜಿ ಆದ್ರೂ ಏನೇ ಆಗ್ಲಿ, ಎಲ್ಲ ಮನುಷ್ಯರು ಏನ್ ಮಾಡ್ತಾರೆ ಅಂದ್ರೆ, ಮೊದಲನೇದಾಗಿ ಅಡ್ವಾಂಟೇಜ್ ಅನ್ನ ಬಿಡ್ತಾರೆ, ಡಿಸ್ಅಡ್ವಾಂಟೇಜ್ ಜಾಸ್ತಿ ತಗೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಈ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಕಾನ್ಸ್ ಅಂದ್ರೆ ಏನು? ಇದರಲ್ಲಿ ಎಷ್ಟು ವರ್ಸ್ಟ್ ಕಾನ್ಸ್ ಇದೆ ಅಂತಂದ್ರೆ, ಯು ಕಾಂಟ್ ಇವನ್ ಇಮ್ಯಾಜಿನ್. ಈಗ ಇಲ್ಲಿ ವೈರಲ್ ನಡೀತಾ ಇರುವಂತಹ ರಶ್ಮಿಕಾ ಮಂಡಣ್ಣ ಅವರ ಒಂದು ವೈರಲ್ ಆಗಿರುವಂತಹ ವಿಡಿಯೋ ಅಲ್ವಾ? ಆ ವಿಡಿಯೋನ ನೋಡಿದ್ರೆ ನಮ್ಗೆ ಗೊತ್ತು ರಶ್ಮಿಕಾ ಮಂಡಣ್ಣ ಅವ್ರು ಇದಾರಲ್ಲ, ಅವರ ಬಾಡಿ ಸ್ಟ್ರಕ್ಚರ್ ಗೊತ್ತು, ಅವ್ರು ಹೇಗೆ ಅಪಿಯರ್ ಆಗ್ತಾರೆ ಅಂತ ನಮ್ಗೆ ಗೊತ್ತಿದೆ. ಸೊ ನಾವು ಅದನ್ನ ನಂಬಕ್ಕೂ ಆಗಲ್ಲ, ಬಟ್ ಅದು ವೈರಲ್ ಆಗಿದೆ. ದಟ್ ಈಸ್ ನಾಟ್ ಎ ಥಿಂಗ್ ಅಲ್ವಾ? ಅಂದ್ರೆ ಅದು ಒಂದು ಸೀರಿಯಸ್ ಇಶ್ಯೂ ಆಕ್ಚುಲಿ. ಅವ್ರ ಸೆಲೆಬ್ರಿಟಿ ಆಗಿರೋದ್ರಿಂದ ಅದು ಗೊತ್ತಾಗುತ್ತೆ ಡಿಫ್ರೆನ್ಸ್. ಬಟ್ ಈಗ ಯಾವ್ದಾದ್ರು ಒಂದು ವ್ಯಕ್ತಿ ಮುಖ ಚೆಹರೆ ತಗೊಂಡು ಬೇರೆ ಯಾವುದೋ ಬಾಡಿಗೆ ಫಿಕ್ಸ್ ಮಾಡಿ ಅದನ್ನ ಸ್ಕ್ಯಾಮ್, ಫ್ರಾಡ್ ಹಾಗೂ ನಿಮಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ಬೋದು. ಓಕೆ, ಇದೆಲ್ಲ ಬಿಟ್ಟಾಕಿ ಇನ್ನೊಂದಿದೆ ಗೊತ್ತಾ? ಅಂದ್ರೆ AI ಇಂದ ಹೇಳ್ಬಿಟ್ಟು ಇಷ್ಟು ದಿನ ವೈರಲ್ ಆಗಿತ್ತು ಗೊತ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ. ಈಗ ಯಾವ್ದಾದ್ರು ಒಂದು ವ್ಯಕ್ತಿ ಮುಖ ಚೆಹರೆ ತಗೊಂಡು ಬೇರೆ ಯಾವುದೋ ಬಾಡಿಗೆ ಫಿಕ್ಸ್ ಮಾಡಿ ಅದನ್ನ ಸ್ಕ್ಯಾಮ್, ಫ್ರಾಡ್ ಹಾಗೂ ನಿಮಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ಬೋದು. ಓಕೆ, ಇದೆಲ್ಲ ಬಿಟ್ಟಾಕಿ ಇನ್ನೊಂದಿದೆ ಗೊತ್ತಾ? ಅಂದ್ರೆ AI ಇಂದ ಹೇಳ್ಬಿಟ್ಟು ಇಷ್ಟು ದಿನ ವೈರಲ್ ಆಗಿತ್ತು ಗೊತ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ. ಅಂದ್ರೆ ಮೋದಿ ಅವ್ರು ಇದಾರಲ್ಲ, ಮೋದಿ ಅವ್ರ ವಾಯ್ಸ್ ಅಲ್ಲಿ ಎಷ್ಟೊಂದು ಕನ್ನಡ ಹಾಡುಗಳು ಬಂದಿದೆ, ಎಷ್ಟೊಂದು ಕನ್ನಡ ಡೈಲಾಗ್ ಬಂದಿದೆ ಅಲ್ವಾ? ಫನ್ ಅಂದ್ರೆ ಯಾವ್ದೇ ಟೆಕ್ನಾಲಜಿ ಆಗಿದ್ರು ಒಂದು ಫನ್ ಲೋಡೆಡ್ ಆಗಿರುತ್ತೆ, ಇನ್ನೊಂದು ಅಡ್ವಾಂಟೇಜ್ ಆಗಿರುತ್ತೆ, ಇನ್ನೊಂದೆಲ್ಲ ಡಿಸ್ಅಡ್ವಾಂಟೇಜ್ ಆಗಿರುತ್ತೆ. ಇಷ್ಟು ದಿನ ಫನ್ ಆಯ್ತು, ಓಕೆ, ಅಡ್ವಾಂಟೇಜು ಇದೆ ಅನ್ಕೊಳ್ಳಿ, ಅಂದ್ರೆ ಫನ್ ಆಗಿದೆ ತಗೊಂಡಿದ್ದಾರೆ ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಏನು ಗೊತ್ತಾ? ನಿಮ್ ಫೇಸ್ ಇರುತ್ತೆ, ಆ ಫೇಸ್ನ ತಗೊಂಡು ಅವರು ಇನ್ಯಾವುದೋ ಬಾಡಿಗೆ ಹಾಕೋದು ಒಂಥರ ಸ್ಕ್ಯಾಮ್ ಆದ್ರೆ, ನಿಮ್ಮ ವಾಯ್ಸ್ ಇರುತ್ತಲ್ಲ, ನಿಮ್ಮ ವಾಯ್ಸ್ ತಗೊಂಡು AI ಇಂದ ಕನ್ವರ್ಷನ್ ಮಾಡಿ ಅದೇ ವಾಯ್ಸ್ಗೂ ನಿಮ್ಮ ಫೋಟೋನ ಯಾರೋ ಒಬ್ರು ಚೇರ್ ಮೇಲೆ ಕಟ್ಟಾಕಿರೋ ತರ ಕೂರಿಸ್ಬಿಟ್ಟು ನಿಮ್ಮ ವಾಯ್ಸನ್ನ ಕೆಳಗಡೆ ಹಾಕ್ಬಿಟ್ಟು, ಅಮ್ಮ ಈ ತರ ನನ್ನ ಕಿಡ್ನಾಪ್ ಮಾಡಿದ್ದಾರೆ,
ಇಷ್ಟು ಕೊಡಿ ಪ್ಲೀಸ್, ಅವ್ರು ಈ ತರ ಡೆಡಿಕೇಟ್ ಇದ್ದಾರೆ ಅಂತ ಕೇಳ್ಬೋದು ಅಲ್ವಾ. ಈ ತರ ಎಲ್ಲ ಸ್ಕ್ಯಾಮ್ ನಡೀತಾವೆ. ಸೊ ಇದೆಲ್ಲ ಇದ್ರ ಸೈಡ್ ಎಫೆಕ್ಟ್. ಅಂಡ್ ಇದನ್ನ ಹೇಗೆ ಅಂದ್ರೆ ಈ ತರ ಕ್ರೈಮ್ ಇದೆಯಲ್ಲ, ಆ ಕ್ರೈಮ್ ನಾವು ಇದ್ರಲ್ಲಿ ಬಚಾವ್ ಆಗೋಕೆ ಆಗಲ್ವಾ? ಆಗುತ್ತೆ. ಹೆಂಗೆ ಅಂತಂದ್ರೆ ಸೈಬರ್ ಕ್ರೈಮ್ ಇದೆಯಲ್ಲ, ಸೈಬರ್ ಕ್ರೈಮ್ ಅವ್ರಿಗೆ ನಾವು ಒಂದು ಕಂಪ್ಲೇಂಟ್ ಕೊಟ್ರೆ ಅವರು ಇದೆಲ್ಲಾನು ನೀಟಾಗಿ ಸಾಲ್ವ್ ಮಾಡ್ಕೊಡ್ತಾರೆ. ಈ ಸೈಬರ್ ಕ್ರೈಮ್ ಮೇಲೆ ನಿಮ್ಗೆಲ್ಲರಿಗೂ ಎಜುಕೇಶನ್ ಇರಲೇಬೇಕು. ಯಾಕೆ ಅಂದ್ರೆ ನಮ್ಮ ಮನೆಯ ಹೆಣ್ಮಕ್ಳಾಗ್ಲಿ ಅಥವಾ ಗಂಡು ಹುಡುಗರಾಗ್ಲಿ ಎಲ್ಲರೂ ಸೇಫ್ ಆಗಿರ್ಬೇಕು. ಸೊ ಈ ತರ ಡೀಪ್ ಫೇಕಿಂಗ್, ಯಾರೋ ಅನ್ನೋನ್ ಪರ್ಸನ್ ಇರ್ತಾರಲ್ಲ, ಯಾರಾದ್ರೂ ಒಬ್ರು ಮೆಸೇಜ್ ಮಾಡಿದ್ರೆ ಅಥವಾ ಯಾರಿಂದಾದ್ರೂ ಕಾಲ್ಸ್ ಏನಾದ್ರು ಬಂದ್ರೆ ರಿಸೀವ್ ಮಾಡೋದಕ್ಕೆ ಹೋಗ್ಬಿಡಿ. ಅನ್ಲೆಸ್ ಅಂಟಿಲ್ ಯು ನೋ ದಟ್ ಪರ್ಸನ್, ಡೋಂಟ್ ಬಿಲೀವ್. ಓಕೆ, ಈ ಡೀಪ್ ಫೇಕಿಂಗ್ ಇಂದ ಇಷ್ಟೊಂದೆಲ್ಲ ನಮಗೆ ಅಫೆಕ್ಟ್ ಆಗ್ತಿದೆ ಅಲ್ವಾ. ಇನ್ ಕೇಸ್ ಏನಾದ್ರು ಫಿಂಗರ್ ಕ್ರಾಸ್ ಯಾರಿಗೂ ಈ ತರ ಆಗ್ಬಾರ್ದು. ಇನ್ ಕೇಸ್ ಏನಾದ್ರು ಈ ತರ ಏನಾದ್ರು ನಿಮ್ ಜೊತೆ ಆದ್ರೆ ನೀವ್ ಏನ್ ಮಾಡ್ಬೇಕು ಗೊತ್ತಾ? ಮೊದಲನೇದಾಗಿ ನೀವು ಸೈಬರ್ ಕ್ರೈಮ್ ಇರುತ್ತಲ್ಲ, ಆ ಸೈಬರ್ ಕ್ರೈಮ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ರೆ ಅವ್ರು ಆ ಕೇಸ್ನ FIR ಮಾಡ್ಕೊಂಡು ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಹ್ಯಾಂಡಲ್ ಮಾಡಿ ಅಪರಾಧಿನ ಹಿಡಿದು ಅವ್ರಿಗೆ 3 years ಆಫ್ ಇಂಪ್ರಿಸನ್ಮೆಂಟ್ ಮಾಡ್ತಾರೆ, ಇಲ್ಲಾಂದ್ರೆ 2 lakhs ಆಫ್ ಫೈನ್ ನ ಕೊಡ್ತಾರೆ. ಓಕೆ, ಈ ವಿಡಿಯೋ ನಿಮಗೆ ವೆರಿ ಮಚ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂತೀನಿ. ಎಲ್ಲರೂ ಸೇಫ್ ಆಗಿರಿ, ಖುಷಿಯಾಗಿರಿ. ಹಾಗೆ ಈ ಚಾನಲ್ನ ನಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರೂ ಹುಷಾರಾಗಿ ಸೇಫ್ ಆಗಿ ನಿಮ್ಮ ಪ್ರೈವಸಿನ, ನೀವು ಯಾರೇ ಆಗಲಿ ಅವ್ರವ್ರ ಪ್ರೈವಸಿನ ಎಂಜಾಯ್ ಮಾಡುವಂಥ ರೈಟ್ಸ್ ಎಲ್ಲರಿಗೂ ಇರುತ್ತೆ, ನಿಮಗೂ ಇದೆ. ನಿಮಗೆ ನೀವೆಲ್ಲರೂ ಸೇಫ್ ಆಗಿರ್ತೀರಾ ಅಂತ ಅನ್ಕೊಂತೀನಿ. ಓಕೆ, ಮೀಟ್ ಯು ಇನ್ ದ ಫನ್ ವಿಡಿಯೋಸ್. ಟಾಟಾ.